ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳು ಹೇಗೆ ಸ್ಟಡಿ ಮಾಡ್ತಾ ಇದ್ದಾರೆ? ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಎಲ್ಲರೂ? ಮಾರ್ಚ್ 1ರಿಂದ ಮಾರ್ಚ್ 22 ಆ್ಯನ್ಯುವಲ್ ಎಕ್ಸಾಮ್ ಇದೆ. ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಲ್ರೆಡಿ ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಟೆಲಿಗ್ರಾಮ್ನಲ್ಲಿ ಹೋಗಿ ನೋಡ್ಕೊಳ್ಳಿ. PDF ಎಲ್ಲ ಹಾಕಿದ್ದೇನೆ. ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ. ಮತ್ತು ಇನ್ನೊಂದೇನು, ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಇವಾಗ ರೆಗ್ಯುಲರ್ ಆಗಿ ನಾನು ವಿಡಿಯೋಗಳು ಅಪ್ಲೋಡ್ ಮಾಡುತ್ತೇನೆ. ಓಕೆ, ನನ್ನ ಸ್ವಲ್ಪ ಟ್ರಾವೆಲ್ನಲ್ಲಿ ಫೇಸ್ ಮಾಡ್ತಾ ಇದ್ದೇನೆ, ಬಟ್ ಅದು ಇರಲಿ, ನನ್ನ ವಿಷಯ ಪರ್ಸ್ನಲ್. ಬಟ್ ಇವಾಗ ದ್ವಿತೀಯ PUC ವಿದ್ಯಾರ್ಥಿಗಳ ಆ್ಯನ್ಯುವಲ್ ಎಕ್ಸಾಮ್ಗಳು ನಡೀತಾ ಇದೆ. ಇದು ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಇಲ್ಲಿ ನಾನು ಕ್ಲಾಸಸ್ಗಳು ಮಾಡ್ತೇನೆ. ಇಲ್ಲಿ ಎಷ್ಟೋ ಜನ ರಿಪೀಟರ್ಸ್ ಮತ್ತು ಪ್ರೈವೇಟ್ಸ್ ವಿದ್ಯಾರ್ಥಿಗಳು ನನ್ನ ಚಾನಲ್ಗೆ ನಂಬಿಕೊಂಡು ಓಕೆ ಇದ್ದೀರಾ. ಸೊ ಅದಕ್ಕೆ ಏನಿದಿಲ್ಲ ಇಲ್ಲಿ, ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳು ಆಗಿರ್ಬೋದು. ಏಕೆಂದರೆ ಈ ಒಂದು ಚಾನಲಿಂದ ಹಾಕುವಂಥ ವಿಡಿಯೋಗಳು ಏನಿದಿಲ್ಲ ಡೈರೆಕ್ಟ್ಲಿ ವಾರ್ಷಿಕ ಪರೀಕ್ಷೆಗೆ ಬಹಳಷ್ಟು ಕನೆಕ್ಟ್ ಆಗಿರುತ್ತಲ್ಲ. ಸೊ ಅದಕ್ಕೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಈ ಒಂದು ಚಾನಲಿಂದ ಅನುಕೂಲ ಆಗುತ್ತೆ. ನಾನು ಇವಾಗ ಸ್ಟಾಪ್ ಮಾಡಿದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನಾನು ಏನಿಲ್ಲ ಕ್ಲಾಸಸ್ಗಳು ಸ್ಟಾಪ್ ಮಾಡೋದಿಲ್ಲ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ವಿಡಿಯೋಗಳು, ಮತ್ತು ಲೈವ್ನಲ್ಲಿ ಬರ್ತಾ ಇರುತ್ತೇನೆ. ಏನು ವಿಡಿಯೋ ಮಾಡೋಕ್ಕೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಬ್ಲೂ ಪ್ರಿಂಟ್ ಪ್ರಕಾರ 2024 ವಾರ್ಷಿಕ ಪರೀಕ್ಷೆಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಕೇಳಲಾಗುವುದು ಎಲ್ಲ ಪ್ರಶ್ನೆಗಳು. ಅದು ಲ್ಯಾಂಗ್ವೇಜ್ ವಿಷಯಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಆಗಿರ್ಬೋದು. ಇತಿಹಾಸ ನಾನು ನಿಮಗೆ ಹೇಳುತ್ತೇನೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೋ ಇಲ್ವೋ ಅಂತ. ಬ್ಲೂ ಪ್ರಿಂಟ್ ಪ್ರಕಾರ ಬರಲಿಲ್ಲ ಅಂದರೆ ಯಾವ ಕ್ವಶನ್ಸ್ಗಳು ಬರುತ್ತೆ ಅಂತ ಅವು ಎಲ್ಲ ಹೇಳ್ಬಿಡುತ್ತೇನೆ. ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಲಾಂಗ್ ಕ್ವಶನ್ಸ್ ಅಂದರೆ 5 ಮಾರ್ಕ್ಸು 10 ಮಾರ್ಕ್ಸ್ ಕೊಡ್ತೇನೆ. ಯಾವ ಕ್ವಶನ್ಸ್ಗಳು ಫಿಕ್ಸ್ ಆಗಿರುತ್ತೆ ಇತಿಹಾಸದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ಏನು ಇಂಪಾರ್ಟೆಂಟ್ ಕ್ವಶನ್ಗಳು ಕೊಟ್ಟಿದ್ದೀನಲ್ಲ, ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಲೈವ್ ಕ್ಲಾಸ್ನಲ್ಲಿ ಬಂದು ಏನು ಕೊಟ್ಟಿದ್ದೀನಲ್ಲ ಅದಷ್ಟು ನೀವು ನೋಡ್ಕೊಂಡ್ರೆ ಸಾಕು, ಆಯಿತಾ? ಸೊ ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗೋದು. ಸೊ ಎಲ್ಲ ವಿದ್ಯಾರ್ಥಿಗಳ ಪ್ರವೇಶ ಪತ್ರ ಬಂದಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನಿಮ್ಮ ಕಾಲೇಜಿನಲ್ಲಿ ತೆಗೆದುಕೊಳ್ಳಿ. ಯಾರಿಗೆ ಇನ್ನೂ ಕೊಟ್ಟಿಲ್ಲ, ನೀವು ಕಾಲೇಜಿನಲ್ಲಿ ಹೋಗ್ರಿ, ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಕಡಿಮೆ ಇದ್ದರೆ ಸ್ವಲ್ಪ ಏನು ಮಾಡ್ತಾರೆ ಅವರು, ಕಾಡಿಸಿ ಕೊಡ್ತಾರೆ ಅಂತ ಹೇಳಿದೆ ಲಾಸ್ಟ್ ಮೂಮೆಂಟಲ್ಲಿ. ಬಟ್ ಅವ್ರು ಕೊಡ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯ ಇರುತ್ತೆ, ಎಕ್ಸಾಮ್ ಬರೀಬೇಕಾಗಿರುತ್ತೆ. ಸೊ ಅವರು ಕೊಡ್ತಾರೆ. ನೀವು ಡೈರೆಕ್ಟಾಗಿ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಏನಿದಿಲ್ಲ ಪ್ರವೇಶ ಪತ್ರ ಪಡೆದುಕೊಳ್ಳಿ. ಮತ್ತು ಇವಾಗ ಪ್ರಶ್ನೆ ಪತ್ರಿಕೆ ಹೇಗೆ ಇರುತ್ತೆ ಅಂತ ಹೇಳಿದ್ದೇನಲ್ಲ, 80 ಮಾರ್ಕ್ಸ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಇರುತ್ತೆ. ಅದು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ, ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಕ್ವಶನ್ ಪ್ಯಾಟರ್ನ್ ಇರುತ್ತೆ. ಇವಾಗ ಕ್ವಶನ್ ಪೇಪರ್ ಈಸಿ ಇರುತ್ತಾ ಅಥವಾ ಡಿಫಿಕಲ್ಟಿ ಇರುತ್ತಾ ಅಂತ ಇವಾಗ ವಿದ್ಯಾರ್ಥಿಗಳ ಪ್ರಶ್ನೆ ಇದೆಯಲ್ಲ, ಬಹಳಷ್ಟು ಈಸಿ ಇರುತ್ತೆ ಕ್ವಶನ್ ಪೇಪರ್. ನಾನು ಹೇಳುತ್ತೇನೆ ಕೇಳಿ. ಯಾಕೆಂದರೆ ಇವಾಗ 2023ನಲ್ಲಿ ಏನಿದಿಲ್ಲ ಬ್ಲೂ ಪ್ರಿಂಟ್ ಪ್ರಕಾರನೇ ಎಲ್ಲ ಕ್ವಶನ್ಸ್ಗಳು ಬಂದಿತ್ತು, ಆಯಿತಾ? ಈ ಬಾರಿ ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ 2024 ಬರುತ್ತೆ. ಬಹಳಷ್ಟು ಈಸಿಯಾಗಿರುತ್ತೆ ಕ್ವಶನ್ ಪೇಪರ್. ಡಿಫಿಕಲ್ಟಿ ಕ್ವಶನ್ಸ್ಗಳು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ? ಯಾವ್ಯಾವ ಕ್ವಶನ್ಸ್ಗಳು ಬರುತ್ತೆ ಯಾವ್ಯಾವ ಇಲ್ಲ ಅಂತ ಆಲ್ರೆಡಿ ನಾವು ಎಲ್ಲ ಡಿಸ್ಕಷನ್ ಮಾಡಿದ್ದೇವೆ ಲೈವ್ ಕ್ಲಾಸ್ನಲ್ಲಿ, ಮತ್ತು ನಾರ್ಮಲ್ ವಿಡಿಯೋ ಅಪ್ಲೋಡ್ ಮಾಡುವುದರ ಮುಖಾಂತರ ಆಗಲಿ, ಮತ್ತು ಟೆಲಿಗ್ರಾಮ್ನಲ್ಲಿ ನಾನು ಸೆಂಡ್ ಮಾಡುವುದರ ಮುಖಾಂತರ ಆಗಲಿ ನೀವು ಎಲ್ಲ ನೋಡಿರ್ಬೋದು. ಅವೇ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಮತ್ತು ಇನ್ನೊಂದೇನು, ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು 2 ಮಾರ್ಕ್ಸ್ ಕ್ವಶನ್ಸ್ಗಳು, ಫಿಕ್ಸ್ಡ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಸೊ ಯಾರೆಲ್ಲ ವಿಡಿಯೋಗಳು ನೋಡಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ, ನೋಡ್ಕೊಳ್ಳಿ. ಮತ್ತು ಎಲ್ಲ ಸಬ್ಜೆಕ್ಟ್ ಮೇಲೆ MCQ ಕ್ವಶನ್ಸ್ ಓಕೆ ವಿಡಿಯೋ ಮಾಡಿದ್ದೇನೆ. ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಅದು 1 ಮಾರ್ಕ್ಸ್ ಕ್ವಶನ್ ಮತ್ತು MCQ ಕ್ವಶನ್ಸ್, ಖಾಲಿ ಬಿಟ್ಟ ಸ್ಥಳ, ಆಯಿತಾ? ಹೊಂದಿಸಿ ಬರೀರಿ, 1 ವರ್ಡ್ ಕ್ವಶನ್ಸ್ಗಳು, ಇವೆಲ್ಲ ಮಾಡಿದ್ದೆ ನಾನು ಎಲ್ಲ ಸಬ್ಜೆಕ್ಟ್ ಮೇಲೆ. ಮತ್ತು ಅದೇ ರೀತಿ ಎಲ್ಲ ಸಬ್ಜೆಕ್ಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಮಾಡಿದ್ದೇನೆ. ಲಾಂಗ್ ಕ್ವಶನ್ಸ್ ಕೂಡ ಮಾಡಿದ್ದೇನೆ. ನೀವು ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡಿದರೆ ನಿಮಗೆ ಫಸ್ಟ್ ಆಪ್ಷನಲ್ಲೇ ಸಿಗುತ್ತೆ ಲಾಂಗ್ ಕ್ವಶನ್ಸ್ಗಳು. ಓಕೆ, MCQ ಕ್ವಶನ್ಸ್ ಮತ್ತು 2 ಮಾರ್ಕ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೋಗಿ ನೋಡ್ಕೊಳ್ಳಿ. ಪ್ಲೇಲಿಸ್ಟ್ನಲ್ಲಿ ಹೋಗಿ ಚೆಕ್ ಮಾಡಿರಿ. ಡೆಫಿನೆಟ್ಲಿ ಈ ಎಲ್ಲ ಪ್ಲೇಲಿಸ್ಟ್ನಲ್ಲಿ ಏನು ನಾನು 3 ಪ್ಲೇಲಿಸ್ಟ್ ಅದಲ್ಲ ಪ್ರಾರಂಭದಲ್ಲಿ, ಈ ಡೆಫಿನೆಟ್ಲಿ ವಿಡಿಯೋಗಳು ನೋಡಲೇಬೇಕು. ಇವೇ ಕ್ವಶನ್ಸ್ಗಳು ಡೆಫಿನೆಟ್ಲಿ ವಿತ್ ಆನ್ಸರ್ ಕೂಡ ಹೇಳಿದ್ದೇನೆ. ಡೆಫಿನೆಟ್ಲಿ ಈ ಕ್ವಶನ್ಸ್ಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ ಪ್ರಶ್ನೆಗಳು, ವಿತ್ ಆನ್ಸರ್ ಕೂಡ ಹೇಳಿದ್ದೇನೆ. ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ರಿ. ಸೊ ಆಲ್ ದಿ ಬೆಸ್ಟ್. ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಎಕ್ಸಾಮ್ಗಳು ಏನಿದೆಯಲ್ಲ ಬಹಳಷ್ಟು ಈಸಿ ಆಗುತ್ತೆ, ಬಹಳಷ್ಟು ಈಸಿಯಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಅದರ ಎಲ್ಲ ಕೀ ಆನ್ಸರ್ ಮಾಡೋಣ, ಎಕ್ಸಾಮ್ ಮುಗಿಲಿ. ಸೊ ಬಹಳಷ್ಟು ಈಸಿ ಇರುತ್ತೆ. ಒಂದು ಪೇಪರ್ ಆದ ನಂತರ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಕನ್ನಡ ಎಕ್ಸಾಮ್ ಇದೆಯಲ್ಲ ಮಾರ್ಚ್ 1ಕ್ಕೆ. ಸೊ ನೋಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಿದಿಲ್ಲ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಗಳು ಬರ್ತಾ ಇರುತ್ತೆ, ಮತ್ತು ಲೈವ್ ಕ್ಲಾಸ್ಗಳ ಅಪ್ಡೇಟ್ಗಳು ಎಲ್ಲ ಬರ್ತಾ ಇರುತ್ತೆ. ಸೊ ಆಲ್ ದಿ ಬೆಸ್ಟ್.